ನಮಸ್ತೆ ಎಲ್ಲರಿಗೂ ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ಗೆ ಸ್ವಾಗತ. ಸೊ ಇವತ್ತು ಶ್ರೀಲಕ್ಷ್ಮಿ ಟ್ಯುಟೋರಿಯಲ್ನಲ್ಲಿ ಮಾಡ್ತಾ ಇದ್ದಾರೆ ಮಕ್ಕಳು ನ್ಯಾಷನಲ್ ಡಿನ್ನರ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನು ಇವತ್ತು ನ್ಯಾಷನಲ್ ಡಿನ್ನರ್ ಡೇನಾ ಅಂತೇಳಿ. ಆದರೆ ನಮ್ಮೆಲ್ಲ ಮುದ್ದು ಮಕ್ಕಳಿಗೆ ಇವತ್ತು ನ್ಯಾಷನಲ್ ಡಿನ್ನರ್ ಡೇನೇ, ಯಾಕಂದರೆ ಅವರೆಲ್ಲ ಎಕ್ಸಾಮ್ಸ್ಗಳು ಮುಗಿದಿದ್ದಾವೆ. ಸೊ ಹಾಗಾಗಿ ಎಲ್ಲರೂ ಕೂಡ ಖುಷಿಯಾಗಿ ಒಂದು ಚಿಕ್ಕದಾಗಿರುವಂಥ ಒಂದು ಚೊಕ್ಕದಾಗಿರುವಂಥ ಒಂದು ಸೂಪರ್ ಆಗಿರುವಂಥ ಒಂದು ಪಾರ್ಟಿ ಮಾಡ್ತಾ ಇದ್ದಾರೆ. ಬನ್ನಿ ಯಾರೆಲ್ಲ ಏನೇನು ಐಟಮ್ಗಳನ್ನ ತಂದಿದ್ದಾರೆ, ಸೊ ಯಾವ ರೀತಿ ಪಾರ್ಟಿ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ನೀವೆಲ್ಲ ನೋಡ್ತಾ ಇರ್ಬೋದು ಅವ್ರ ಟ್ಯೂಷನ್ ದೀದಿ ಲಕ್ಷ್ಮೀ ದೀದಿ ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲ ಮಕ್ಕಳಿಗೆ ಕೂಡ ಒಂದು ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಬಡಿಸ್ತಾ ಇದ್ದಾರೆ. ಮಕ್ಕಳೆಲ್ಲರಿಗೂ ಕೂಡ ತುಂಬ ಖುಷಿಯಾಗಿ ತಮ್ಮ ಒಂದು ನ್ಯಾಷನಲ್ ಡಿನ್ನರ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ತುಂಬ ಖುಷಿಯಿಂದ ಎಲ್ಲ ಎಕ್ಸಾಮ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ತಮ್ಮದ ಒಂದು ಶೇರನ್ನು ತಂದಿದ್ದಾರೆ, ಅಂದ್ರೇನು ತಾವು ತಮ್ಮ ಕೈಲಾದಷ್ಟು ಒಂದು ಉಪಹಾರವನ್ನು ತಂದಿದ್ದಾರೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು. ಎಮ್ನೂರಿ ನೀನೇನು ತಂದಿದೀಯಾ ಇವತ್ತು? ಚಟ್ಕಾ ಪಟ್ಕ ಕುರ್ಕುರಿ ತಂದಿದ್ದಾನೆ. ಸೊ ಮಣಿ ನೀನೇನು ತಂದಿದೀಯಾ? ಪಾನಿಪುರಿ ತಂದಿದ್ದಾನೆ. ನೋಡಿ, ಈ ಥರದ ಐಟಮ್ ಎಲ್ಲ ತಿನ್ನೋದೆಲ್ಲ ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಪ್ರತಿದಿನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಯಾವತ್ತಾದರೂ ಒಂದಿನ ತುಂಬ ಖುಷಿಯಾಗಿ ಮಕ್ಕಳು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ತಿಂತಾ ಇದ್ದಾರೆ. ಹಾಗಾಗಿ ಇದು ಒಳ್ಳೆಯ ಒಂದು ಪದ್ಧತಿ ಅಂತ ಹೇಳ್ಬೋದು. ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಎಕ್ಸಾಮ್ಸನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಅದನ್ನು ಸೆಲೆಬ್ರೇಟ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಾ ಇದ್ದಾರೆ, ಒಂದು ಚಿಕ್ಕದಾಗಿರುವಂಥ ನ್ಯಾಷನಲ್ ಡಿನ್ನರ್ ಡೇ. ಅಂದರೆ ಶ್ರೀಲಕ್ಷ್ಮಿ ಟ್ಯುಟೋರಿಯಲಲ್ಲಿ ಮಾತ್ರ ನ್ಯಾಷನಲ್ ಡಿನ್ನರ್ ಡೇ ಇವತ್ತು. ಆಮೇಲೆ ಕನ್ಫ್ಯೂಸ್ ಆಗಬೇಡಿ ನೀವು. ಗಣಪತಿ ನೀನೇನು ತಂದಿದ್ದೀಯಾ? ಚಾಕ್ಲೇಟ್. ಫೈಜಾ ನೀನೇನು ತಂದಿದ್ದೀಯಾ? ಐಸ್. ತರುಣ್ ಏನು ತಂದಿದ್ಯಾ? ನೂಡಲ್ಸ್ ತಂದಿದ್ದಾನೆ. ಆಮೇಲೆ ನೀನಪ್ಪಿ ನೀನೇನು ತಂದಿದ್ದೀಯಾ? ಮಂಡಕ್ಕಿ ಕುರ್ಕುರಿ ತಂದಿದ್ದಾನೆ. ನೀನು? ಕ್ರೀಮ್ ಬಿಸ್ಕೆಟ್. ಚಾಕ್ಲೇಟ್. ಹರ್ಷಿತಾ? ಚಾಕ್ಲೇಟ್ಸ್, ಬಿಸ್ಕೆಟ್ಸ್. ದೀದಿ ಏನು ತಂದಿದ್ದಾರೆ ನಿಮ್ಮ ದೀದಿ ಇವತ್ತು? ಗೊತ್ತಿಲ್ವಾ? ಏನ್ ತಂದಿದ್ದಾರೆ ದೀದಿ? ನಿಮ್ಮ ದೀದಿ ಏನ್ ತಂದಿದ್ದಾರೆ? ಮಿರ್ಚಿನಾ? ವಾವ್, ಸೂಪರ್. ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಈಗ. ಹ್ಯಾಪಿ ವೆಕೇಶನ್ ಟು ಆಲ್ and happy dinner day to you all.